ಮಾರ್ಚ್ 11ರಂದು ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತಿನ ಚುನಾವಣೆ ಸ್ಪರ್ಧೆ ಮಾಡಿದ್ದು ನನಗೆ ಮತದಾನ ಮಾಡಬೇಕು ಎಂದು ಹಿರಿಯ ವಕೀಲ ಬಾಲಕೃಷ್ಣನ್ ಎಸ್ ಅವರು ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸುಮಾರು 20 ವರ್ಷಗಳಿಂದ ಸತತವಾಗಿ ಪ್ರಾಕ್ಟೀಸ್ ಮಾಡುತ್ತಿದ್ದೇನೆ. ಈ ಬಾರಿ ಚುನಾವಣೆಯಲ್ಲಿ ನನಗೆ ಮೊದಲು ಆದ್ಯತೆ ನೀಡಬೇಕೆಂದು ಮನವಿ ಮಾಡಿದರು. ಬ್ಯೂರೋ ರಿಪೋರ್ಟರ್ RJ32 ಕನ್ನಡ ನ್ಯೂಸ್, ಕಲಬುರಗಿ. ನಾನು ಕ್ಯಾಂಡಿಡೇಟು ಬಾರ್ ಕೌನ್ಸಿಲ್, ಕರ್ನಾಟಕ ಸ್ಟೇಟ್ ಬಾರ್ ಕೌನ್ಸಿಲ್ ಚುನಾವಣೆ 11/3/2026 ಎಲ್ಲ ಕೋರ್ಟ್ಗಳಲ್ಲಿನೂ ಬೂತ್ಸ್ ಇರುತ್ತೆ. ಎಲ್ಲ ವಕೀಲರು ಮತದಾರರು ಕರ್ನಾಟಕದಲ್ಲಿ ಗುಲ್ಬರ್ಗಾಂದ ಹಿಡಿದು ಕೋಲಾರ ಡಿಸ್ಟ್ರಿಕ್ಟ್ವರೆಗೆ ವೋಟರ್ಸು ಎಷ್ಟು ಸಂಖ್ಯೆ ಏನಂದರೆ 72,000 ಮತದಾರರು. ಒಬ್ಬರೊಬ್ಬರಿಗೆ 23 ವೋಟು, ಫಸ್ಟ್ ಪ್ರಿಫರೆನ್ಸ್, ಸೆಕೆಂಡ್ ಪ್ರಿಫರೆನ್ಸ್, ಥರ್ಡ್ 23 ವೋಟು ಹಾಕ್ಬೋದು. ಆದರೆ ಫಸ್ಟ್ ಪ್ರಿಫರೆನ್ಸ್ ಮಾತ್ರ ಫುಲ್ಲು ರೈಟ್ಸ್ ಇದೆ, ಅದು ಮಾತ್ರ ಕೌಂಟಿಂಗ್ ಆಗುತ್ತೆ. ಸೆಕೆಂಡು, ಥರ್ಡು, ಫೋರ್ತು ಅಷ್ಟು ಇಂಪಾರ್ಟೆಂಟ್ ಅಲ್ಲ ಅನ್ನೋದು ಒಂದು ವಿಷಯ. ಈಗ ನಾನು 37 ವರ್ಷ ಪ್ರಾಕ್ಟೀಸ್ ಇದೆ. ಹೈಕೋರ್ಟು, ಸುಪ್ರೀಂ ಕೋರ್ಟು ಎಲ್ಲ ಕೋರ್ಟ್ಗಳಲ್ಲಿನೂ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. ಬೇಸಿಕಲಿ ನಾನು ಒಂದು ಟ್ರೇಡ್ ಯೂನಿಯನಿಸ್ಟು. ಹಲವಾರು ಯೂನಿಯನ್ನಲ್ಲಿ ನಾನು ತೊಡಗಿಸ್ಕೊಂಡಿದ್ದೀನಿ. ಬಂಡೆ ಹೊಡೆಯೋರು, ಕಟ್ಟಡ ಕಟ್ಟೋರು, ಹಮಾಲರು, ಸ್ವಚ್ಛ ಕಲಿಸೋರು, ಒಳಚರಂಡಿ ಕ್ಲೀನ್ ಮಾಡೋರು, ನೀರು ಸರಬರಾಜು ಮಾಡೋರು, ರೇಸ್ ಕೋರ್ಸ್ ವರ್ಕರ್ಸ್ ಅಂತ ಹಲವಾರು ಯೂನಿಯನ್ನಲ್ಲಿ ಇದ್ದೀನಿ. ಮತ್ತು ಸುಮಾರು ಕೇಸ್ಗಳು ಕೂಡ ಪ್ರತ್ಯೇಕವಾಗಿ ಈ NIA, UAPA ಈ ಥರ ಸ್ಪೆಷಲ್ ಆ್ಯಕ್ಟ್ಸ್ಗಳಲ್ಲಿ ನಾನು ಎಲ್ಲ ಕಡೆನೂ ಅಪೇರ್ ಆಗ್ತಾಯಿದ್ದೀನಿ. ಈ ಉದ್ದೇಶ ಏನಂದರೆ, ಈಗ ಡೆಲ್ಲಿನಲ್ಲಿ ಅಡ್ವೊಕೇಟ್ಸ್ಗಳಿಗೆ ಡೆಲ್ಲಿ ಗೌರ್ನಮೆಂಟು 100 ಕೋಟಿ ರೂಪಾಯಿ ಕಾರ್ಪಸ್ ಫಂಡ್ ಇಟ್ಟು ವಕೀಲರು ಸಿಕ್ಕಾದರೆ ಆಪರೇಷನ್ಸು, ಹಾರ್ಟ್ ಆಪರೇಷನ್ಸು, ಕಿಡ್ನಿ ಆಪರೇಷನ್ ಇಂಥದ್ದು ಬಂದರೆ 10 lakhs ಕ್ಯಾಶ್ಲೆಸ್ ಟ್ರಾನ್ಸ್ಫರ್ ಮಾಡ್ತಾರೆ. ಕುಟುಂಬದವರಿಗೆ 3 ಜನಕ್ಕೆ 5 ಲಕ್ಷ ರೂಪಾಯಿ ಫಂಡ್ಸು, ಇದು ಕಾರ್ಪಸ್ ಫಂಡ್ ಅಂತಾರೆ. ಕರ್ನಾಟಕದಲ್ಲಿ ಹೋದ ಸರ್ಕಾರದಲ್ಲಿ ಒಂದು PAL ಡಿಸ್ಪೋಸಲ್ ಮಾಡಿ ಜಸ್ಟಿಸ್ ಓಕಾರ್ ಅವರಿದ್ದಾಗ ಒಂದು ಡೈರೆಕ್ಷನ್ ಕೊಟ್ಟರು. ಡಿಸ್ಕಷನ್ನು ಮಾಧುಸ್ವಾಮಿ ಅವರು ಲಾ ಮಿನಿಸ್ಟ್ರ್ ಇದ್ದಾಗ ಡಿಸ್ಕಷನ್ಗೆ ಬಂತು. ಅವ್ರು ಏನು ಮಾಡಿದರು, ನಾವು 100 ಕೋಟಿ ರೂಪಾಯಿ ಕಾರ್ಪಸ್ ಫಂಡ್ ಕೊಡ್ತೀವಿ, ವಕೀಲರಿಂದ ಎಷ್ಟು ಅಮೌಂಟ್ ಕೊಡ್ತೀರಿ ಅಂದು ಒಂದು ಗೊಂದಲ ಸೃಷ್ಟಿ ಆಯಿತು. ಅದು ಸಾಲ್ವ್ ಆಗಿಲ್ಲ. ಆ ಸರ್ಕಾರ ಹೋಯಿತು. ಈಗ ಕಾಂಗ್ರೆಸ್ ಸರ್ಕಾರ ಬಂದಿದೆ. ಮಾನ್ಯ ಸಿದ್ದರಾಮಯ್ಯವರು ಚೀಫ್ ಮಿನಿಸ್ಟರ್ ಆಗಿದ್ದಾರೆ. ಈ ಅವಧಿಯಲ್ಲಿ ಈ ಪ್ರೋಗ್ರಾಮ್ ಅವ್ರು ಮಾಡೇ ಇಲ್ಲ. ಸೊ ಬಾರ್ ಕೌನ್ಸಿಲ್ ಸದಸ್ಯರು ಇದ್ರ ಬಗ್ಗೆ ಹೋರಾಟನೂ ಮಾಡಿಲ್ಲ, ಸರ್ಕಾರನ ಕನ್ವಿನ್ಸ್ ಮಾಡಿ ಸ್ಕೀಮೇ ಇಲ್ಲ. ಅಂದರೆ ಸರ್ಕಾರದಲ್ಲಿ 3 ಅಂಗಗಳು, ಒಂದು ಎಕ್ಸಿಕ್ಯೂಟಿವ್, ಇನ್ನೊಂದು ಲೆಜಿಸ್ಲೇಚರು, ಇನ್ನೊಂದು ಜುಡಿಷಿಯರಿ. ಲೆಜಿಸ್ಲೇಚರ್ಗೆ ಎಲ್ಲ ಸವಲತ್ತಿದೆ, ಅದ್ರ ಬಗ್ಗೆ ನಾನು ಹೇಳೋ ಅವಶ್ಯಕತೆ ಇಲ್ಲ. ಎಕ್ಸಿಕ್ಯೂಟಿವ್ಸ್ ಅಂದರೆ IAS, IPS, ಕ್ಲಾರ್ಕ್ಸಿಂದ ಹಿಡಿದು ಎಲ್ರಿಗೂ ಕೂಡ ಎಲ್ಲ ಕವರೇಜ್ ಇರುತ್ತೆ. ಜುಡಿಷಿಯರಿ ಅಂತ ಬಂದರೆ ಜಡ್ಜಸ್ಗೆ ಎಲ್ಲ ಕವರೇಜ್ ಇದೆ, ಮೆಡಿಕಲ್ ಕವರೇಜ್ ಇದೆ, ಪೆನ್ಷನ್ ಇದೆ, ರಿಟೈರ್ಮೆಂಟ್ ಬೆನಿಫಿಟ್ ಎಲ್ಲ ಇದೆ. ಕೋರ್ಟ್ ಸ್ಟಾಫಿಗೆ ಕೂಡ ಇದೆ, ಆದರೆ ಅಡ್ವೊಕೇಟ್ಗಳಿಗಿಲ್ಲ. ಅಂದರೆ ಅಡ್ವೊಕೇಟ್ಸು ಕಾಯಿಲೆ ಬಂದರೆ ಮತ್ತು ಆಪ್ರೇಷನು, ರಿಟೈರ್ಮೆಂಟು, ಇಲ್ಲ ಸತ್ತರು, ಒಂದು 3 ಸ್ಲ್ಯಾಬ್ ಇಟ್ಟಿದ್ದಾರೆ. 4 ಲಕ್ಷ, 6 ಲಕ್ಷ, 8 ಲಕ್ಷ ಅಂದು 3 ಸ್ಲ್ಯಾಬ್ ಇಟ್ಟಿದ್ದಾರೆ. ಆ 4 ಲಕ್ಷ ರೂಪಾಯಿ ಒಂದು ಅಡ್ವೊಕೇಟ್ ಆಗಿ ಮದುವೆ ಆಗಿ 4 ವರ್ಷದಲ್ಲಿ ಅಪಘಾತದಲ್ಲಿ ಅಥವಾ ಕಾಯಿಲೆ ಬಂದು ಸತ್ತರೆ ಆ ಕುಟುಂಬಕ್ಕೆ ಸಪೋರ್ಟ್ ಬೇಕಾಗುತ್ತದೆ. ಆದರೆ ಅದಕ್ಕೆ ಸ್ಲ್ಯಾಬ್ ಬೇರೆ 4 ಲಕ್ಷ ಇಟ್ಟಿದ್ದಾರೆ. ಇದೇ ರೀತಿ ಗುಜರಾತು, ಛತ್ತೀಸ್ಗಢ, ಪಂಜಾಬು ಅಲ್ಲೆಲ್ಲ 35-40 ಲಕ್ಷ ರೂಪಾಯಿ ಪರಿಹಾರ ಇದೆ. ಇದನ್ನೇ ಕಳೆದ ಬಾರ್ ಕೌನ್ಸಿಲ್ನವರು ಇದನ್ನು ಫೈಟ್ ಮಾಡಿಲ್ಲ ಅಂದರೆ ನಾನು ಓಪನ್ ಆಗಿ ಆರೋಪನೇ ಮಾಡ್ತೀನಿ. ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ ಅವರು. ಇನ್ನೊಂದು ಅಡ್ವೊಕೇಟ್ ಅಸೋಸಿಯೇಷನ್ ಅನ್ನೋದು ಮಹತ್ತವಾದದ್ದು. ಕಾರಣ
ಒಂದು ಅಡ್ವೊಕೇಟ್ ಲಾ ಮುಗಿಸ್ಕೊಂಡ್ರೆ ಅವರು ಬಾರ್ ಕೌನ್ಸಿಲ್ನಲ್ಲೇ ರಿಜಿಸ್ಟ್ರ್ ಮಾಡಬೇಕು.